ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲಾದರೂ ಔಟಿಂಗ್ ಹೋಗೋಣ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತೇಳಿ ಹೊರಟಿದ್ವಿ. ಎಲ್ಲರಿಗೂ ರಜೆ ಇದ್ದಿದ್ದರಿಂದ ಎಲ್ಲೂ ಹೋಗ್ತಾ ಇಲ್ಲ. ತುಮಕೂರಲ್ಲಿರುವಂಥ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟ್ವಿ. ನಾವು ಹೊರಟಾಗ ಆಗಲೇ 10 ಆಗಿತ್ತು, 10:30 ಆಗಿತ್ತು ಮಾರ್ನಿಂಗು. ನೋಡಿ ಆಗಲೇ ಬಿಸಿಲು ಎಷ್ಟೊಂದಿತ್ತು. ಇವರು ನಮ್ಮ ಮಾಮನ ಮಕ್ಕಳು ಮತ್ತು ನಮ್ಮ ತಾತ, ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಎಲ್ಲರೂ ಕೂಡ ಹೋಗ್ತಾಯಿದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಜಾಯ್ನ್ ಆದರು. ಆ್ಯಂಡ್ ಎಲ್ಲರೂ ಕೂಡ ಹೋಗ್ತಾಯಿದ್ವಿ. ನೋಡ್ತಿರ್ಬೋದು ಎಷ್ಟು ಬಿಸಿಲಿತ್ತು. ಇನ್ನೂ 10:30ಗೆ ಅಷ್ಟು ಬಿಸಿಲಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ನೋಡ್ತಾ ಇರ್ಬೋದು, ನಾವು ಬಂದ್ವಿ ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಮಠಕ್ಕೆ ಬಂದ್ವಿ. ಇಷ್ಟು ಮೆಂಬರ್ಸು ಹೋಗಿದ್ದು ನಾವು. ಸುಮ್ಮನೆ ಸಂಡೇ ಅನ್ನೋವಂಥದ್ದು ಮನೆಯಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೊರಗಡೆ ಎಲ್ಲರೂ ಫ್ಯಾಮಿಲಿ ಫುಲ್ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಮತ್ತು ಹೋದ್ವಿ ಕೂಡ. ಯಾರೆಲ್ಲ ಸಿದ್ಧಗಂಗೆ ಮಠಕ್ಕೆ ಭೇಟಿ ನೀಡಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಸಂಡೇ ಆಗಿದ್ದರಿಂದ ಒಂದು ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ತುಂಬ ಚೆನ್ನಾಗಿತ್ತು. ಒನ್ ಡೇ ಔಟಿಂಗ್ ಥರ ಹೋಗಿದ್ವಿ. ನೋಡ್ತಾ ಇರ್ಬೋದು ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಮಠಕ್ಕೆ ಎಂಟರ್ ಆಗ್ತಿದ್ದಂಗೆ ಈ ರೀತಿ ವ್ಯೂ ಇತ್ತು. ತುಂಬ ಚೆನ್ನಾಗಿತ್ತು ಕೂಡ. ಅಂದರೆ ಸಿದ್ಧಗಂಗೆಯಲ್ಲಿ ಯಾವಾಗ್ಲೂ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ ಮತ್ತು ಸ್ವಾಮೀಜಿ ಬರ್ಡೇ ಇದ್ದರೆ ಅದನ್ನೆಲ್ಲ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಆವಾಗ ಬಂದರೆ ಅಂತೂ ತುಂಬ ಜನ ಇರ್ತಾರೆ. ಇಲ್ಲಿ ಕಾಲಿಕಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಮತ್ತು 3 ಹೊತ್ತು ಕೂಡ ಊಟ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ ಮಠದಿಂದ. ತುಂಬ ಚೆನ್ನಾಗಿರುತ್ತೆ ಕೂಡ. ನೋಡ್ತಾ ಇರ್ಬೋದು, ಇದು ಬಂದು ಸ್ಕೂಲು, ಮಠದ ಸ್ಕೂಲು. ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ಎರಡೂ ಕೂಡ ಅಲ್ಲೇ ಇದೆ. ಎಲ್ಲೂ ಮಠದ ಮಕ್ಕಳು, ಅಲ್ಲಿ ಇರೋವಂಥ ಮಕ್ಕಳು ಎಲ್ಲೂ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋ ಹಾಗಿಲ್ಲ. ಅಲ್ಲೇ ಮಠದ ಸ್ಕೂಲ್ ಕೂಡ ಇತ್ತು. ಅದನ್ನು ಕೂಡ ನೋಡಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಬಂದು ಪ್ರೇಯರ್ ಮಾಡ್ತಾರಂತೆ ಮಕ್ಕಳೆಲ್ಲ. ಈವ್ನಿಂಗು ಮತ್ತು ಮಾರ್ನಿಂಗ್ 2 ಟೈಮು ಪ್ರೇಯರ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ನಾವು ಮಧ್ಯಾಹ್ನ ಹೋಗಿದ್ದರಿಂದ ಪ್ರೇಯರ್ ಏನೂ ಇರಲಿಲ್ಲ. ಜಸ್ಟ್ ಆ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಕಾಲೆಲ್ಲ ಸುಟ್ಟೋಗ್ತಾಯಿತ್ತು. ಮತ್ತು ನಾವು ಹೊರಟಿದ್ದು ಶಿವಕುಮಾರ ಸ್ವಾಮೀಜಿ ಗದ್ಗೆ ಇತ್ತು. ಗದ್ದಿಗೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡು ಹೋಗ್ತಾಯಿದ್ವಿ. ನೋಡ್ತಾ ಇರ್ಬೋದು ನೀವು, ಹಿಂದೆ ಮುಂದೆ ಎಲ್ಲ ತುಂಬ ಗಿಡ ಮರಗಳಿತ್ತು. ತುಂಬ ಚೆನ್ನಾಗಿತ್ತು. ಒಂಥರ ಪಾರ್ಕ್ ಥರನೇ ಫೀಲ್ ಆಗ್ತಾಯಿತ್ತು. ಧ್ಯಾನ ಮಂದಿರ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾಯಿದ್ವಿ. ನಾನು ಒಳಗಡೆ ಫೋನ್ ಅಲೋ ಇದೆಯೋ ಇಲ್ವೋ ಅಂದ್ಕೊಂಡೆ. ಇಲ್ಲ, ಫೋನ್ ಅಲೋ ಇತ್ತು. ಎಲ್ಲರೂ ಕೂಡ ಫೋಟೋಸ್ ತಗೊಳ್ತಿದ್ರು. ನಾನು ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅಂದರೆ ಜನ ಏನೋ ಅಷ್ಟೊಂದು ಇರಲಿಲ್ಲ, ಜಾಸ್ತಿ ಜನ ಹೊರಗಡೆ ಇದ್ದರು, ಪಾರ್ಕಲ್ಲೆಲ್ಲ ಇದ್ದರು. ಬಟ್ ದೇವಸ್ಥಾನದೊಳಗಡೆ ಸ್ವಲ್ಪ ಜನ ಕಡಿಮೆನೇ ಇದ್ದರು. ನೋಡ್ತಾ ಇರ್ಬೋದು, ಇವಾಗ ನಾನು ಗದ್ದಿಗೆದು ಒಂದು ಫೋಟೋ ತಗೊಂಡೆ. ಮತ್ತು ಶಿವಲಿಂಗ ಒಂದು ಇಟ್ಟಿದ್ರು, ಆದರೂ ಕೂಡ ಅದಕ್ಕೆ ಕೈ ಮುಕ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಸ್ವಾಮೀಜಿ ಪಾರ್ಕ್ ಇತ್ತು ಅಲ್ಲೇ ಪಕ್ಕದಲ್ಲೇ. ಸ್ವಾಮೀಜಿ ಪಾರ್ಕಿಗೆ ಹೋಗೋಣ, ಇಷ್ಟತ್ರ ಬಂದಮೇಲೆ ಪಾರ್ಕಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು, ಈಚೆಯಿಂದ ಇಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿತ್ತು. ಸ್ವಾಮೀಜಿದೇ ಮೂರ್ತಿ ಥರ ಪ್ರತಿಷ್ಠಾಪನೆ ಮಾಡಿದರು, ಸ್ಟ್ಯಾಚು ಥರ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಅದರದ್ದೊಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಒಳಗಡೆ ಹೋಗೋಕ್ಕೆ ಟಿಕೆಟ್ ಇತ್ತು. ಅಂದರೆ 6 ಇಯರ್ಸ್ಗಿಂತ ಜಾಸ್ತಿ ಇರೋರಿಗೆ, ಏಜ್ ಜಾಸ್ತಿ ಇರೋರಿಗೆ 10 ರೂಪೀಸ್ ಪರ್ ಹೆಡ್ ಇತ್ತು. ಮತ್ತು 6 ಇಯರ್ಸ್ಗಿಂತ ಒಳಗಡೆ ಇರೋರಿಗೆ 5 ರೂಪೀಸ್ ಇತ್ತು. ನಾವೆಲ್ಲರೂ ಕೂಡ ಪೇ ಮಾಡಿಬಿಟ್ಟು ಒಳಗಡೆ ಹೋದ್ವಿ. ಅಂದರೆ ಇಲ್ಲಿ ಪಾರ್ಕ್ ಒಳಗಡೆ ತುಂಬ ಚೆನ್ನಾಗಿ, ನಾವು ಇವಾಗ ಬೇರೆ ಬೇರೆ ಪಾರ್ಕಿಗೆಲ್ಲ ಹೋಗ್ತೀವಲ್ಲ ಅದೇ ಥರನೇ ಇತ್ತು. ಬಟ್ ಇಲ್ಲಿ ಸ್ವಾಮೀಜಿದು ಜೀವನ ಚರಿತ್ರೆ ಇತ್ತು. ಅಂದರೆ ಅವ್ರು ಚಿಕ್ಕ ಹುಡುಗ ಇದ್ದಾಗಿಂದ ಬಾಲ್ಯದಿಂದ ಹೆಂಗಿತ್ತು ಅವ್ರದ್ದು ಜೀವನಾಭ್ಯಾಸ ಮತ್ತು ವಿದ್ಯಾಭ್ಯಾಸ ಯಾವ ರೀತಿ ನಡೀತಾ ಇತ್ತು ಅನ್ನೋವಂಥದ್ದನ್ನ ನಮಗೆ ಇಲ್ಲಿ ತೋರಿಸ್ತಾಯಿದ್ರು. ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿಕೊಂಡು, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಅವ್ರ ಜೀವನ ಚರಿತ್ರೆ ತೋರಿಸ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒನ್ ಡೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ತುಮಕೂರಿಂದ ಜಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ. ತುಮಕೂರು ಅಂದರೆ ಕ್ಯಾತ್ಸಂದ್ರದಿಂದ ಸ್ವಲ್ಪ ಒಳಗಡೆ ಹೋದರೆ ಸಿದ್ಧಗಂಗೆ ಮಠ ಅಂದರೆ ನಮಗೆ ಅಲ್ಲಿ ಆಟೋದಲ್ಲೇ ಕರ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು ಸ್ವಾಮೀಜಿದು ಜೀವನ ಚರಿತ್ರೆ ಮತ್ತು ಅವ್ರದ್ದು ವಿದ್ಯಾಭ್ಯಾಸ ಹೆಂಗೆಲ್ಲ ಇತ್ತು ಅನ್ನೋಂಥದ್ದನ್ನು ನಮಗಿಲ್ಲೇ ಒಂದು ಸಣ್ಣದಾಗಿ ಚಿತ್ರಣ ಥರ ಮಾಡಿದರು, ಸ್ಟ್ಯಾಚು ಥರ ಇಟ್ಟಿದ್ರು. ಇದು ಬಂದು ಮರಳಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದು. ಅಂದರೆ ಆಗಿನ ಕಾಲದಲ್ಲೆಲ್ಲ ಪೆನ್ನು, ಬುಕ್ಕು ಈ ರೀತಿ ಇರಲಿಲ್ಲ ಅಲ್ವಾ. ಮರಳಿನ ಮೇಲೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ಬೋದು ಅನ್ನೋವಂಥದ್ದನ್ನು ಕೂಡ ಅಲ್ಲಿ ಚಿತ್ರಣ ಮಾಡಿದರು. ಇಲ್ಲಿ ದೀಕ್ಷೆ ತಗೊಳ್ತಾ ಇರೋದು ಮತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ.
ನಾವು ಪುಟ್ಟ ಪುಟ್ಟ ಇದ್ರಲ್ಲ ಅಲ್ಲಿ ನಾವು ಅಲ್ಲಿ ಪಕ್ಕದಲ್ಲೇ ಹಾಕಿರ್ತಾರೆ. ಅಂದರೆ ಅಲ್ಲಿ ಏನು ಸ್ಟ್ಯಾಚು ಏನು ತೋರಿಸುತ್ತೆ ಅದು ನಮಗೆ ಅಂತ ಹೇಳ್ಬಿಟ್ಟು ಬರೆದಿರ್ತಾರೆ ಕನ್ನಡದಲ್ಲಿ. ಅದನ್ನು ಓದ್ಕೊಂಡು ನಾವು ಹೋಗ್ತಾಯಿದ್ವಿ. ಆ್ಯಂಡ್ ನೆಕ್ಸ್ಟು ಪಾರ್ಕ್ ಒಳಗೆ ಬಂದ್ವಿ. ಪಾರ್ಕಲ್ಲಿ ಮಕ್ಕಳಿಗೆ ಆಡೋಕ್ಕೆ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಜಾರಬಂಡಿ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಮತ್ತು ಅಲ್ಲಿ ಗೊಂಬೆಗಳು ಎಲ್ಲ ಇತ್ತು. ಅಲ್ಲೆಲ್ಲ ಫೋಟೋಸ್ ತಕ್ಕೊಂಡು ನಾವು ಇದು ಬಂದು ಅಬ್ದುಲ್ ಕಲಾಂ ಅವ್ರದ್ದು ಜೊತೆಗಿರುವಂತಹ ಫೋಟೋ ಅಂದರೆ ಸ್ಟ್ಯಾಚು ಥರ ಹಾಕಿದರು. ನೆಕ್ಸ್ಟು ಪಾರ್ಕ್ ಒಳಗೆ ಬಂದು ಅಲ್ಲಿ ನಾವು ಆಟ ಆಡ್ತಾಯಿದ್ವಿ. ಅಂದರೆ ದೊಡ್ಡವ್ರಿಗೆ ಅವಕಾಶ ಇಲ್ಲ ಆಡೋಕ್ಕೆ, ಚಿಕ್ಕ ಚಿಕ್ಕ ಮಕ್ಕಳು ಆಡ್ಬೋದು. ಅಂದರೆ 10 ಇಯರ್ಸ್ ಒಳಗಡೆ ಏನಿರ್ತಾರೆ ಮಕ್ಕಳು ಅವ್ರಿಗೆ ಆಡೋಕ್ಕೆ ಅವಕಾಶ ಇತ್ತು. ಅವರೆಲ್ಲ ಆಟ ಆಡ್ತಾಯಿದ್ರು. ನಮ್ಮ ಪಾಪು ಹೆದ್ರುಕೊಳ್ತಾ ಇತ್ತು ಆಡೋಕ್ಕೆ, ಹಂಗಾಗಿ ನನ್ನ ತಂಗಿ ಆಟ ಆಡಿಸ್ತಾ ಇದ್ಳು. ಅಂದರೆ ಪಾರ್ಕ್ ಒಳಗೆ ಬಂದರೆ ಬೋರ್ ಆಗೋಲ್ಲ, ಮತ್ತು ಬಿಸಿಲು ಅನ್ನೋವಂಥದ್ದು ಇಲ್ಲ ಜಾಸ್ತಿ. ಫುಲ್ಲು ಮರ ಗಿಡಗಳಿರೋದ್ರಿಂದ ನೆರಳೇ ಇತ್ತು ಆಲ್ಮೋಸ್ಟು. ಮತ್ತು ಇನ್ನು ಇಲ್ಲಿ ಸಿದ್ಧಗಂಗೆ ಮಠದಲ್ಲಿ ಬೆಟ್ಟ ಕೂಡ ಇತ್ತು. ಬಟ್ ನಾವು ಬೆಟ್ಟಕ್ಕೇನೂ ಹೋಗಲಿಲ್ಲ, ಯಾಕೆಂದರೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಬೆಟ್ಟ ಹತ್ತಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಚಿಕ್ಕ ಮಕ್ಕಳೆಲ್ಲ ಇದ್ದಿದ್ದರಿಂದ ನಾವು ಬೆಟ್ಟ ಏನು ಹತ್ತಲಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ರು ಎಲ್ಲರೂ ಕೂಡ. ಗೊಂಬೆ ಇತ್ತು ಅಲ್ವಾ, ಟಾಮ್ ಆ್ಯಂಡ್ ಜೆರ್ರಿ ಮತ್ತು ಎಲ್ಲ ಥರದ ಗೊಂಬೆ ಇತ್ತು. ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ರು. ನೋಡ್ತಾ ಇರ್ಬೋದು ನಾವು ಅಲ್ಲಿ ಮುಗಿಸ್ಕೊಂಡು ಪಾರ್ಕಿಂದ ಹೊರಗಡೆ ಹೋಗ್ತಾಯಿದ್ವಿ. ಇವರೆಲ್ಲ ಪಾರ್ಕಲ್ಲಿರುವಂಥ ಹೂವು ಎಲ್ಲ ಕಿತ್ಬಿಟ್ಟು ಕಿವಿಗೆ ಇಟ್ಕೊಂಡಿದ್ರು. ಇಲ್ಲಿ ಬಂದು ಏನಾದರೂ ತಗೊಳ್ಳೋಣ ಮೆಮೊರಿಗೆ ಅಂತ ಹೇಳ್ಬಿಟ್ಟು ತಗೊಳ್ತಾಯಿದ್ರು. ಬ್ಯಾಂಡ್ಸ್ ಎಲ್ಲ ತಗೊಳ್ತಿದ್ರು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ನಾನು ಇವಾಗ ಫೋಟೋಸ್ ತಗೊಂಡು ಆ್ಯಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.